ತಾತ. ಓ ಏನಪ್ಪ ಗಂಡ ಹೆಂಡ್ತಿ ಇಬ್ರು ಬಂದ್ಬಿಟ್ಟಿದ್ದೀರಾ? ಕೂತ್ಕೊಳ್ರಿ ಕೂತ್ಕೊಳ್ರಿ. ಆಫೀಸಿಗೆ ಇದ್ನಲ್ಲ ಮನು. ಏನು ತಾತ, ಏನೋ ಲೆಕ್ಕ ನೋಡ್ತಾ ಇದ್ದೀರಾ? ನಮ್ಮ ಮನುದ್ ಮದುವೆ ಅಲ್ಲಪ್ಪ, ಇನ್ನೊಂದು ವಾರ ಅದೇ. ಅದಕ್ಕೆ ಏನೇನು ಮಾಡಿಸ್ಬೇಕು ಏನೇನು ಅದೆಲ್ಲ ಲೆಕ್ಕಗಳು ನೋಡ್ತಾ ಇದ್ದೀನಪ್ಪ. ನಮ್ಮ ಮನುಗೆ ಮದುವೆ ಫಿಕ್ಸ್ ಆಯ್ತಪ್ಪ. ಹಾಂ, ಗೊತ್ತಾಯ್ತು ತಾತ. ಓ ತಿಳಿತಾ? ಏನಪ್ಪ ಈ ಕಡೆ ಬಂದ್ಬಿಟ್ಟಿದ್ರೆ? ಇವತ್ತೇನು ಆಫೀಸ್ಗೇನು ರಜೆ ಮಾಡಿದ್ರೇನೋ? ಹ್ಞೂ ತಾತ, ರಜೆ ಮಾಡಿದ್ದೀರಿ. ಅಖಿಲ ನೋಡು, ಪರಮ್ ಹೆಂಡ್ತಿ ಬಂದವ್ರೆ, ಬಾಯಿಲೆ. ಆಂಟಿ, ನೀವು ನಮ್ಮ ಮನೆ ಗೃಹಪ್ರವೇಶಕ್ಕೂ ಬರಲಿಲ್ಲ. ಪರವಾಗಿಲ್ಲ ಬಿಡಮ್ಮ, ಯಾವಾಗಲಾದರೂ ಒಂದ್ಸರಿ ಬರ್ತೀನಿ. ಏನಮ್ಮ ಇವತ್ತೇನು ಆಫೀಸ್ಗೆ ಹೋಗಿಲ್ಲೇನೋ? ಅಮ್ಮನೂ ಆಫೀಸಿಗೆ ಇದ್ನಲ್ಲ. ಅದ್ಯಾಕ ಮಕ್ಕಳು ಒಳ್ಳೆ ಹುಂಚೆ ಹಣ್ಣು ತಿಂದಂಗೆ ಉಳ್ಳುಗ ಮಾಡ್ಕೊಂಬಿಟ್ರೆ? ಹಾಂ, ಏನಾಯ್ತು ಇಬ್ಬರಿಗೂ ಗಂಡ ಹೆಂಡ್ತಿಕೋ? ಏನೋ ನಮ್ಮ ಮೊನ್ನೆ ನಾನು ಬೈದ್ನಾ ಏನು? ಹಾಂ, ಮೊನ್ನೆ ನಾನು ಬೈದ್ನೇನಪ್ಪ ಆಫೀಸಲ್ಲಿ? ಹಾಂ, ಇಲ್ಲ ಆಂಟಿ, ಏನು ಬೈದಿಲ್ಲ ಮನೋಜ್ ಸರು. ಮತ್ತೆ ಯಾಕೆ ಬೇಜಾರಾಗಿದ್ದೀರಾ ಇಬ್ರು? ಅದು ನಿಮ್ಮ ಹತ್ರ ಏನೋ ಒಂದು ವಿಷಯ ಹೇಳೋಣ ಅಂತ ಬಂದ್ವಿ. ಹೌದಾ? ಏನು ಹೇಳಮ್ಮ ಅಮೂಲ್ಯ, ಏನು ಹೇಳು? ಆಂಟಿ, ಮನೋಜ್ ಸರ್ಗೆ ಮದುವೆ ಮಾಡ್ಕೊತಾ ಇದ್ದೀರಲ್ಲ ಪವಿತ್ರ, ಅವಳು ನನ್ನ ಆದ್ನಿ, ಪರಮ್ ತಂಗಿ. ಓ ಹೌದಾ? ಸಂತೋಷ ಪಡೋ ವಿಷಯನೆಲ್ಲ ನೀವು ಯಾಕೆ ಮುಖ ಹಂಗಿಟ್ಕೊಂಡಿದ್ದೀರಾ? ಏನಾಯ್ತು? ಹಾಂ, ಸಂತೋಷ ಪಡೋ ವಿಷಯನೇ ತಾನೇ? ಅಖಿಲ ಬಾಯ್ ಕಡೆ. ಯಾಕೆ ಮವ? ಅವನ ಹತ್ರ ಸ್ವಲ್ಪ ಮಾತಾಡಬೇಕು, ಬಾಮ್ಮ ಈ ಕಡೆಕ. ಓಹೋ ನೀನೇನಪ್ಪ ದೊಡ್ಡ ಮನುಷ್ಯನು? ಹಾಂ, ಅಮ್ಮನ ಅಪ್ಪನ ಹತ್ರ ಜಮೀನು ಮಾಡಿಸಿ ಓದ್ಕೊಂಡು ಹೆಂಡ್ತಿನ ಕಟ್ಕೊಂಡು ಅವ್ರನ್ನ ಬೀಳಂಗೆ ನೋಡ್ತಾ ಇರೋ ನೀನೇನಾ? ಓ, ನಾನು ಇನ್ಯಾರೋ ಅನ್ಕೊಂಬಿಟ್ಟಿದ್ನಲ್ಲಪ್ಪ, ಮಹಾನ್ ಭಾವ್ ನೀನೇ. ಸರಿ. ಹಾಂ, ಅಲ್ಲ ನಮ್ಮ ಅಪ್ಪನ ಚೆನ್ನಾಗಿಲ್ಲ ಅಂತ ಮಗು ಪವಿತ್ರ ನಿಮ್ಮ ಮನೆಗೆ ಬಂದರೆ ಇಬ್ಬರು ಸೇರ್ಕೊಂಡು ಕತ್ತಿಡಿದು ಆಚೆಗೆ ನೆಡ್ತೀರಂತಲ್ಲ, ಎಷ್ಟು ದುರಂಕಾರ ಇರಬೇಡ ನಿಮ್ಗೆ. ಹಾಂ, ಪ್ರಪಂಚದಾಗ ನಿನ್ನಂತ ಅಣ್ಣವರು ಇರ್ತಾರೇನಯ್ಯ? ಇರ್ತಾರಾ? ಏನೋ ನನ್ನ ಮಗನು ಓದಲಿ, ನಮ್ಮನ್ನು ಸಾಕ್ತಾನೆ ಅಂತ ಜಮೀನು ಮಾರಿ ನಿನ್ನನ್ನು ಓದಿಸಿದ್ರೆ ಅವ್ರು ಕೊಟ್ಟು ಬಹುಮಾನ ಏನು? ಮನೆ ಗೃಹಪ್ರವೇಶಕ್ಕೂ ಕೂಗಿಲ್ಲ ಅಂತಲ್ಲ ಅವ್ರನ್ನ ನೀನು? ಹಾಂ, ಮನೆ ಗೃಹಪ್ರವೇಶಕ್ಕೆ ಕೂಡ ಕೂಗಿಲ್ಲ ನಿಮ್ಮ ಅಪ್ಪ ಅಮ್ಮನ ಪರಮ್ ನೀನು? ಹಾಂ, ಏನೋ ನಮಗೆ ತಿಳಿದಿರೋ ತಪ್ಪಾಗೋಯ್ತು ಆಂಟಿ. ಇನ್ನು ಮುಂದೆ ಅಂತ ತಪ್ಪು ಮಾಡಲ್ಲ. ನಮ್ಮ ಅತ್ತೆ ಮನೆಗೆ ಹೋಗಿದ್ವಿ ನಾವು, ನಿಮ್ಮದು ಕ್ಯಾರವಾನ್ ಬಂತು, ಅವು ಕೇಳಿದಾಗ ವಿಷಯ ಎಲ್ಲ ಗೊತ್ತಾಯ್ತು. ಆದರೆ ಅವ್ರು ನಮ್ಮನ್ನು ಮನೆಯೊಳಗೆ ಸೇರಿಸ್ಕೊತಾ ಇಲ್ಲ. ಒಳ್ಳೆ ಕೆಲಸ ಮಾಡೋಣ ಬಸಪ್ಪನು ಈರಮ್ಮನು, ಒಳ್ಳೆ ಕೆಲಸನ ಮಾಡೋರೆ. ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡ್ತಾ ಇರ್ಬೇಕು ನೀವು. ಬರ್ಕೊಡ್ತು, ನಾನು ಮನೋಜ್ಗೂ ಹೇಳ್ತೀನಿ ಕೆಲಸದಿಂದ ಫಸ್ಟ್ ಅವ್ರನ್ನ ತೆಗ್ದಾಕು ಅಂತ. ನಮ್ಮ ಆಫೀಸ್ಗೆ ನೀವು ಇನ್ಮೇಲೆ ಕೆಲ್ಸಕ್ಕೆ ಬರಬೇಡ್ರಿ. ನನ್ನ ಮೊಮ್ಮಗನು ನಿಮ್ಮಂಗೆ ಬುದ್ಧಿ ಕಳ್ಕೊಂಬಿಟ್ಟಾನು. ಆಮೇಲೆ ನಾನು ನನ್ನ ಸೊಸೆ ಎಲ್ಲೋಗೋಣ? ಏನು ಬೀದಿಗ್ಲ ಭಿಕ್ಷೆ ತಕ್ಕೆ ಹೋಗೋಣ? ಫಸ್ಟ್ ನೀವು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು. ಇನ್ನು ನಮ್ಮ ಆಫೀಸ್ಗೂ ಕೆಲ್ಸಕ್ಕೆ ಬರ್ಕೊಡ್ತು ನೀವು. ನನ್ನ ಮೊಮ್ಮಗನ ಏನಾರ ತಿಳಿಬೇಕು, ನೀನೇ ಪೋವಿವರ್ ಹಣ್ಣು ಅಂತ ಬಂದು ಗೂಬಿಗೆ ಪಟ ಅಂತ ಬಾರಿಸ್ಬಿಡ್ತಾನೆ. ಬಾರಿಸ್ಬಿಟ್ಟು ಆ ಹೆಣ್ಣು ಅನ್ನೋದು ಕೂಡ ನೋಡಲ್ಲ, ಇವಳನ್ನ ಕತ್ತಿಡ್ದು ಆಚೆ ನಿಟ್ಬಿಡ್ತಾನೆ. ನೀವಾ ಹಂಗಾದ್ರೆ? ಹಾಂ, ಎಂತ ಜನಗಳಿದ್ದೀರಾ ನೀವು? ಒಂದು ನಿಮಿಷ ನಮ್ಮ ಮನೆಗೆ ಕೂತ್ಕೊಂಡು ಕುಡ್ದು ಎದ್ದೇಳಬೇಕು, ನಡೀತಾ ಇರಬೇಕು. ಅವತ್ತು ಪವಿತ್ರನ ಆಚೆಗೆ ನೆಟ್ಟಿದ್ರಲ್ಲ ನೀವು, ಹಂಗೆ ನಾನು ನೆಟ್ಬೇಕಾಗ್ತೈತೆ ನಿಮ್ಮಿಬ್ರು ಗಂಡ ಹೆಂಡ್ತಿನ. ನಡೀರಿ ಆಚೆಗೆ. ಅವರಿಬ್ಬರು ನೋಡಿದ್ರೆ ಹೊಟ್ಟೆ ಉರಿತೈತೆ. ಏನೋ ನಿನಗೆ ಬರಬಾರ್ದು ಬಂದಿರೋದು. ತಂದೆ ತಾಯಿನ ಸಾಕಕ್ಕೆ ಯೋಗ್ಯತೆ ಇಲ್ಲಲ್ಲ ನಿನಗೆ, ಯೋಗ್ಯತೆ ಇಟ್ಟವನಿಗೆ. ಹಾಂ, ಇದ್ದಿದ್ದು ಒಂದು ಅಷ್ಟು ಆಸ್ತಿನ ಮಾರ್ಬಿಟ್ಟು ನೀನು ಓದಿಸಿದ್ರೆ ಅವ್ರು ಕೊಟ್ಟಿದ್ದು ಇದೇನಾ ಬಹುಮಾನ? ಇದೇನೇನಾ ಕೊಟ್ಟಿರೋ ಬಹುಮಾನ? ಹಾಂ, ಮಳ್ಳಿರಂಗೆ ಬಂದಿದ್ದೀರಾ ಇಬ್ರು, ಏನು ತಪ್ಪೇ ಮಾಡಿಲ್ಲ ನನಗೆ. ಎಲ್ಲ ತಿಳಿದು ಎಲ್ಲ ಹೇಳವ್ರೆ ನನ್ಕ. ಅವರು ಏನು ಮುಚ್ಚು ಮರ ಇಕ್ಕೊಂಡಿಲ್ಲ. ನೀವಿನ್ನು ಬರ್ಕೊಡ್ದು, ನಮ್ಮ ಆಫೀಸಾಗ ಕೆಲಸನೂ ಮಾಡಿಕೊಡ್ದು, ಅವ್ರ ಸುದ್ದಿಗೂ ಹೋಗ್ಕೊಡ್ದು. ತಾತ, ತಪ್ಪಾಗೋಯ್ತು ತಾತ, ಈ ಒಂದು ಸರಿ ಅವಕಾಶ ಕೊಟ್ಬಿಡ್ರಿ. ನಾವಿನ್ಯಾವತ್ತೂ ಅಂತ ತಪ್ಪು ಮಾಡಲ್ಲ ತಾತ. ನಿಂಗೆ ಯಾರು ಅವಕಾಶ ಕೊಡ್ತಾರೆ? ಯಾರು ಕೊಡ್ತಾರೆ ನಿಂಗೆ ಅವಕಾಶ? ಇಲ್ಲಿಂದ ಜಾಗ ಖಾಲಿ ಮಾಡ್ತಾ ಇರಿ ನೀನು. ಬರ್ಕೊಡ್ತೀನಿ ನಮ್ಮ ಮನೆ ಕಡೆ ಆಗಲಿ ನಮ್ಮ ಆಫೀಸ್ ಕಡೆ ಆಗಲಿ ತಲೆ ಹಾಕಿ ಕೂಡ ಮಲ್ಕೊಂಡು ಕೊಡ್ದು. ಆಂಟಿ, ನೀವಾದರೂ ಹೇಳಿ ಆಂಟಿ, ನಮಗೆ ತಪ್ಪಾಯ್ತು ಆಂಟಿ. ಇನ್ನೊಂದ್ಸರಿ ಅಂತ ತಪ್ಪೆಲ್ಲ ಮಾಡಲ್ಲ. ಮುಚ್ಚಮ್ಮ ಬಾಯಿ ಸಾಕು, ಮುಚ್ಚಮ್ಮ. ಅವನಂತೂ ಗಂಡಸು, ನೀನು ಒಂದು ಹೆಣ್ಣಾಗಿ ನಿನ್ಗೇನು ಮಾನ ಮರ್ಯಾದೆ ಇಲ್ಲೇನಮ್ಮ? ಹಾಂ, ಮಾನ ಮರ್ಯಾದೆ ಇಲ್ಲ? ನಿನ್ನ ತಂದೆ ತಾಯಿ ವಯಸ್ಸಾಗಿರೋರು ಅವರೇ, ಹೋಗಿ ನೋಡೋಗು ಅಂತ ಹೇಳಿ ಕಳ್ಸೋಕೆ ನಿನ್ಗೆ ಬಾಯಿ ಇಲ್ಲ? ಅಪ್ಪನ ಮನೆಗೆ ಬಂದು ಕೂತ್ಕೊಂತೀನಿ ಅಂತಂದರೆ ಕೂತ್ಕೊಂಬೇಡ ಅಂತ ಹೇಳ್ತಾನಂತೆ ಇವನಿಗೆ ಎಷ್ಟಿರಬೇಕು ದುರಂಕಾರ? ಪಾಪ ಮಳೆ ಬಂದು ಮನೆಯೆಲ್ಲ ಸೋರ್ತಾಯ್ತೆ. ಅದು ಹೆಂಗೋ ತಿಂತ ಇದೆಯಾ ಊಟ ನೀನು ಒಟ್ಟಿಗೆ? ಹೆಂಗೋ ತಿಂತ ಇದೆಯಾ? ತಂದೆ ತಾಯಿ ತಂಗಿ ಅಷ್ಟು ಕಷ್ಟದಾಗಿದ್ರು ಹಾಂ, ನಮ್ಮನೆ ಬಾಕ್ಲಿಗೆ ಬಂದವ್ರೆ ಭಿಕ್ಷೆ ಬೇಡಕ್ಕ. ಮವ ಹೋಗ್ಲಿ ಬಿಡು ಮವ, ಏನೋ ತಿಳಿದಿರ ತಪ್ಪು ಮಾಡ್ಬಿಟ್ಟವ್ರೆ. ಸುಮ್ಮನೆ ಇರಮ್ಮ ಅಕ್ಕಿಲಮ್ಮ, ಸುಮ್ಮನೆ ಇರಬೇಕು, ಮಾತಾಡ್ಕೊಡ್ದು. ಇಂಥವರು ಏನು ಮಾಡೋಕ್ಕೂ ರೋಸಲ್ಲ. ಅಂಥವರು ಹೆಂಡತಿ ಮಾತು ಕೇಳ್ಕೊಂಡು ತಂದೆ ತಾಯಿನ ನೋಡ್ದಿರ ಇದ್ನಲ್ಲ ಇವನೆಂಥವನು. ಇವಾಗ ಬಂದವನ್ ತಡಿ ಮಳ್ಳೇನು ಬಂದಂಗೆ. ಎದೇಳ್ರ ಮೇಲೆ ನನ್ನ ಮೊಮ್ಮಗನಿಗೆ ಫೋನ್ ಮಾಡ್ತೀನಿ, ಹೋಗಿ ಅಲ್ಲಿ ಸೈನ್ ಹಾಕ್ಬಿಟ್ಟು ಬಂದ್ಬಿಡ್ರಿ. ಇನ್ನು ನಮ್ಮ ಆಫೀಸಾಗ ಕೆಲಸ ಇಲ್ಲ ನಿಮಗೆ. ತಾತ ಹಂಗೆಲ್ಲ ಅನ್ಬೇಡ್ರಿ ತಾತ, ತಪ್ಪಾಯ್ತಲ್ಲ ಅಂತ ಕೇಳ್ತಾ ಇದ್ರಲ್ಲ ತಾತ, ಈ ಒಂದ್ಸರಿ ಕ್ಷಮಿಸ್ಬಿಟ್ರಿ ತಾತ. ನಿಮ್ಮಂಥವ್ರಿಗೆ ಕ್ಷಮೆ ಗಿಮೆ ಏನಿಲ್ಲ, ಬೇಕಾಗಿಲ್ಲ. ನಿಮ್ಮಂಥವ್ರ ಅವಶ್ಯಕತೆ ನಮಗಿಲ್ಲ. ಕೆಲಸ ಇಲ್ಲದೆ ಅಲಿತಾ ಇರೋರು ಎಷ್ಟೋ ಜನ ಅವರೇ, ಒಳ್ಳೆಯವರು, ತಂದೆ ತಾಯಿಗೋಸ್ಕರ ಪ್ರಾಣ ಕೊಡೋರು. ಅವ್ರು ಕೊಡ್ತೀರಿ ಕೆಲಸ, ನಿಮ್ಮಂಥ ನೀಚರು ಕೊಡಲ್ಲ. ಜಾಗ ಖಾಲಿ ಮಾಡ್ಬೇಕು ಫಸ್ಟ್ ಇಲ್ಲಿಂದ. ಓ ಅಮೂಲ್ಯ, ಪರಮ್, ಏನು ಇಲ್ಲಿದ್ದೀರಾ? ಓ ಬಾರೋ ನನ್ಕಂತ ಬಾ. ನಿನಗೆ ಫೋನ್ ಮಾಡ್ಬೇಕಂತಿದ್ನಿ, ಅಷ್ಟೊತ್ತಿಗೆ ಬಂದ್ಬಿಟ್ಟಾ? ಬಾಯ್ಲಿ ಬಾರೋ, ಬಾಯ್ಲಿ. ಇದೇನ್ ತಾತ ಇಷ್ಟೊಂದು ಗರಂ ಆಗಿದ್ದೀರಾ? ಏನಾಯ್ತು? ಈ ಪರಮ್ನ ಯಾರು ಅನ್ಕೊಂಡಿದ್ಯಾ?
ನಮ್ಮ ಆಫೀಸಲ್ಲಿ ಕೆಲಸ ಮಾಡೋರು ಯಾಕೆ ತಾತ? ಲೇ ದಡ್ಡ ನಿಮ್ಮ ಮದುವೆ ಆಗ್ತಾ ಇದೆಯಲ್ಲ ಪವಿತ್ರ, ಅವ್ರ ಅಣ್ಣ ಇವನು, ಅವಳ ಅತ್ತಿಗೆ. ಏನು ತಾತ ಹಿಂಗೆ ಹೇಳ್ತಾ ಇದ್ದೀರಾ? ಹೂನಪ್ಪ, ಅವ್ರ ಅಣ್ಣು ಅವ್ರ ಅತ್ತಿಗೆ. ಓಹೋ ನೀವೇನಾ ಮಹಾನ್ ಬೌಡು? ಹಾಂ ಸರಿಯಾಗಿದ್ದೀರಾ ಇಬ್ರು. ಅವತ್ತು ಪವಿತ್ರ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಮನೆಗೆ ಬಂದ್ರೆ ನೀವೇನ ಕತ್ತಿಡ್ದು ಆಚೆಗೆ ನೆಟ್ಟಿದ್ದು? ಫಸ್ಟ್ ಇಲ್ಲಿಂದ ಎದ್ದೇಳ್ರ ಮೇಲೆ ಇಬ್ರು ಎದ್ದೇಳ್ಬೇಕು. ಮನು ಸರ್, ಏನೋ ತಪ್ಪಾಗೋಯ್ತು ಸರ್, ಇನ್ನೊಂದ್ಸರಿ ಹಂಗೆಲ್ಲ ಮಾಡಲ್ಲ ಸರ್, ಪ್ಲೀಸ್ ಸರ್, ಒಂದ್ಸರಿ ಕ್ಷಮಿಸ್ಬಿಡಿ ಸರ್ ನಮ್ಮನ್ನು. ನಾನು ನಮ್ಮ ಅತ್ತೆ ನಮ್ಮ ಅಮ್ಮ ಮಾತು ಕೇಳಿ ತಪ್ಪು ಮಾಡಿಬಿಟ್ಟೆ, ನನಗೆ ಗೊತ್ತಾಗಲಿಲ್ಲ ಸರ್, ಒಂದ್ಸರಿ ಕ್ಷಮಿಸಿ ಸರ್. ಸರ್ ನಮ್ಮಮ್ಮ ಮಾತು ಕೇಳಿ ಏನೋ ತಪ್ಪಾಗೋಯ್ತು ಸರ್, ಇನ್ನೊಂದ್ಸರಿ ಇಂಥ ತಪ್ಪು ಮಾಡಲ್ಲ ಮನು ಸರ್, ಒಂದ್ಸರಿ ಕ್ಷಮಿಸ್ಬಿಡಿ. ನೀವು ಸಡನ್ನಾಗಿ ಕೆಲಸ ಬಿಡು ಅಂತಂದರೆ ನಾವೇನು ಮಾಡೋದು? ನಮ್ಗೆ ಜೀವನ ಮಾಡೋದು ತುಂಬ ಕಷ್ಟ ಆಗುತ್ತೆ ಸರ್. ಮನೆ ಕಟ್ಟಕ್ಕೆ ಬೇರೆ ತುಂಬ ಸಾಲ ಮಾಡ್ಕೊಂಡಿದ್ದೀವಿ. ನೀವು ಸಡನ್ನಾಗಿ ಕೆಲಸ ಬಿಟ್ಟು ಹೋಗಿ ಅಂದರೆ ನಾವು ಎಲ್ಲಿಗೆ ಹೋಗೋದು, ಏನು ಮಾಡೋದು? ಸಾಲದವ್ರಿಗೆ ಏನು ಉತ್ತರ ಹೇಳೋದು? ನಿಮ್ಮ ಅಮ್ಮನ ಕೇಳೋಗಮ್ಮ ಇವೆಲ್ಲನೂ, ನಿಮ್ಮ ಅಮ್ಮನ ಮಾತು ಕೇಳಂತಲ್ಲ ನೀವೆಲ್ಲ ಹಾಳಾಗಿರೋದು. ನಿಮ್ಮ ಅಮ್ಮನ ಕೇಳೋಗ್ರಿ, ಅಷ್ಟು ದಪ್ಪನ ಮನೆ ಕಟ್ಟಿ ನಿಮ್ಮ ಅತ್ತೆ ನಿಮ್ಮ ಮಾವನು ನಿಮ್ಮ ನಾದ್ನಿ ಬಂದು ತಲೆ ಮೇಲೆ ಕುತ್ಕೊಂಡವ್ರೇನೋ, ಅದಕ್ಕೆ ಅವ್ರನ್ನ ಗೃಹ ಪ್ರವೇಶಕ್ಕೆ ಕೂಗ್ದಿರ ಇದ್ರಾ? ದೊಡ್ಡ ಮನುಷ್ಯರು ಇಬ್ರು. ಹಾಂ, ಎತ್ತು ತಂದೆ ತಾಯಿನ ಮನೆ ಗೃಹ ಪ್ರವೇಶ ಕೂಗಿಲ್ಲ ಅಂದರೆ ಇವನೇ ಅಂತ ಮನುಷ್ಯನ ಇರಬೇಕು. ಇಂಥ ಮಕ್ಳು ಇದ್ರೆಷ್ಟು ಸತ್ರೆ ಎಷ್ಟು? ನಿಮ್ಗೇನು ದಿಕ್ಕು ತೋರಿಸಿಲ್ಲ ಅಂದ್ರೆ ಹೋಗ್ರಿ, ಫುಟ್ಪಾತ್ ಮೇಲೆ ಇರೋಗ್ರಿ, ನಮ್ಗೇನಾಗಬೇಕು? ಎದ್ದೇಳ್ರಿ ಮೇಲೆ ಇಲ್ಲಿಂದ ಫಸ್ಟು. ಆವಾಗಿಂದ ಹೇಳ್ತಾ ಇದ್ದೀನಿ ಹೋಗ್ರಿ ಆಚೆಗೆ ಅಂತ. ಕೂತಿದ್ರಲ್ಲ ಮಾನ ಮರ್ಯಾದೆ ಬಿಟ್ಟು. ನಮ್ಮ ತಾತ ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ಲ ನಿಮಗೆ? ಹಾಂ, ಅವ್ರ ಅಪ್ಪನೂ ಅವ್ರ ಅಮ್ಮನ ಉಗಿದು ಆಚೆಗೆ ನೆಟ್ಟವ್ರಪ್ಪ. ಇಲ್ಲಿಗೆ ಬಂದಿರೋದು ಇಲ್ಲೇನೇ ನಾವು ಬೇಯ್ತವೇನೋ ಬೆಳೆಕಾಳು ಅಂತ. ನಾವು ಅವ್ರಕಿನ್ನ ಇವರು. ನಿಮ್ಮ ಬೆಳೆಕಾಳು ಇಲ್ಲೇನು ಬೇಯಲ್ಲ, ಜಾಗ ಖಾಲಿ ಮಾಡ್ತಾ ಇದ್ರಿ. ನಡೀರಿ ಪರಮ ಅಮೂಲ್ಯ, ಎಷ್ಟು ಸತಿ ಹೇಳ್ಬೇಕು ನಿಮಗೆ? ನಡೀರಿ ಮನೆಯಿಂದ ಆಚೆ. ಇರಮ್ಮ ಬಮ್ಮ. ಅಮ್ಮ, ನಮ್ಮದು ತಪ್ಪಾಯಿತು, ಕ್ಷಮಿಸ್ಬಿಡಮ್ಮ. ನೋಡಮ್ಮ, ಮನೋಜ್ ಸರು ನನ್ನನ್ನು ಕೆಲಸದಿಂದ ತೆಗಿತೀನಿ ಅಂತ ಹೇಳ್ತವ್ರೆ. ನಾನು ಮನೆ ಕಟ್ಸೋಕ್ಕೆ ಸಾಲ ಬೇರೆ ಮಾಡಿಬಿಟ್ಟಿದ್ದೀನಮ್ಮ. ನನ್ನನ್ನು ಕೆಲಸದಿಂದ ತೆಗೆದ್ರೆ ನಾನು ಏನಮ್ಮ ಮಾಡೋದು? ಹಾಂ, ಯಾರು ಏನೇ ಹೇಳಿದ್ರು ನಿನ್ನನ್ನು ಮಾತ್ರ ಕೆಲಸದಿಂದ ತೆಗಿಯೋದಂತೂ ಗ್ಯಾರಂಟಿ. ನಿಮ್ಮಂಥವ್ರಿದ್ರೆ ಅಷ್ಟೇ, ಇನ್ನು ಎತ್ತು ತಂದೆ ತಾಯಿಗೆ ಬೆಲೆ ಇರಲ್ಲ. ನಿಮ್ಮನ್ನು ನೋಡಿ ಇನ್ನೂ 4 ಜನ ಕಲ್ಕೊತಾರೆ. ಬೇಕಾಗಿಲ್ಲ ನೀವು ನಮ್ಮ ಆಫೀಸ್ಗೆ. ಅಮೂಲ್ಯ, ಪರಮ್, ಆಚೆ ನಿಂತ್ಕೊಂಡು ಮಾತಾಡ್ರಿ, ನಡೀರಿ ಆಚೆ. ಅಮ್ಮ ನೀನಾದರೂ ಹೇಳಮ್ಮ ಇವ್ರಿಗೆ, ನನ್ನನ್ನು ಕೆಲಸದಿಂದ ತೆಗೆದ್ರೆ ನಾನು ಏನಮ್ಮ ಮಾಡಲಿ ಅಮ್ಮ? ಮನೋಜಪ್ಪ ಹಂಗೆಲ್ಲ ಮಾಡಬೇಡಪ್ಪ. ಅವನು ಪಾಪ ಮನೆ ಕಟ್ಟಕ್ಕೆ ಸಾಲ ಮಾಡ್ಕೊಂಡವನೆ, ಕೆಲಸದಿಂದ ತೆಗಿಬೇಡಪ್ಪ ನೀನು. ಇಲ್ಲ ಅತ್ತೆ, ಇವ್ರು ನಾನು ಕೆಲಸದಿಂದ ತೆಗಿತಾ ಇದ್ದೀನಿ. ಪವಿ ಮನ್ಸಿಗೆ ಎಷ್ಟು ನೋವು ಮಾಡೋರು ಇವರು. ಇವ್ರನ್ನ ನಾನು ನನ್ನ ಜೊತೆ ಇಟ್ಕೊಬೇಕಾ? ನನಗೆ ಅವಶ್ಯಕತೆ ಇಲ್ಲ. ನನ್ನ ಹೆಂಡತಿ ಆಗೋಳ ಮನ್ಸಿಗೆ ಅಷ್ಟು ನೋವು ಮಾಡೋರಲ್ಲ ಇವರು. ನಾನಂತೂ ಕೆಲಸದಿಂದ ತೆಗೆಯೋದೊಂದು ಗ್ಯಾರಂಟಿ. ಹಾಕಿಲ್ಲಮ್ಮ, ನೀನಾದ್ರೂ ಹೇಳಮ್ಮ. ಇರಮ್ಮ, ಇವರೆಲ್ಲ ತಗೊಂಡಿರೋ ತೀರ್ಮಾನ ಕರೆಕ್ಟಾಗಿ ಐತೆ. ಅವ್ರಿಗೊಂದು ಸ್ವಲ್ಪ ದುರಂಕಾರ ಕಡಿಮೆ ಆಗಲಿ, ಸುಮ್ಮನೆ ರೀ. ಏನು ಹಂಗೆ ಹಾರಾಡ್ತಾ ಇದ್ರಲ್ಲ ನಿಮ್ಮ ಮೇಲೆ? ಹಾಂ, ದುರಂಕಾರ ಕಡಿಮೆ ಆಗುತ್ತೆ, ಸುಮ್ಮನೆ ರೀ ನೀವು. ಅತ್ತೆ ನೀವಾದ್ರೂ ಹೇಳಿ ಅತ್ತೆ, ನಾವು ನಿಮ್ಮ ತಂಟೆಗೆ ಬರಲ್ಲ, ನೀವು ನಮ್ಮ ತಂಟೆಗೂ ಬರಬೇಡ್ರಿ. ನಮ್ಮ ಪಾಡಿಗೆ ನಾವು ಮುಂಚೆ ಹೆಂಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು ಹಂಗೆ ಕೆಲಸ ಮಾಡ್ಕೊಂಡು ಹೋಗ್ತೀರಿ ಅತ್ತೆ. ನೀನು ಒಂದು ಹೆಣ್ಣಾಗಿಂತ ಮಾತು ಹೇಳ್ತಾ ಇದೆಯಲ್ಲ, ಅತ್ತೆ ಮಾವ ಬೇಡ, ನಾದ್ನಿ ಬೇಡ, ಕೆಲಸ ಮಾತ್ರ ಬೇಕು. ನಿಮ್ಗೆ ಕೆಲಸನೇ ಹೆಚ್ಚಾಯ್ತಲ್ಲ. ಮನೋಜಪ್ಪ ಆಗಿದ್ದೆ ಆಗೋಯ್ತಪ್ಪ, ಕ್ಷಮಿಸ್ಬಿಡಪ್ಪ. ಅವ್ರ ಕೆಲಸ ಕೊಡಪ್ಪ, ಅವ್ರನ್ನ ಕೆಲಸದಿಂದ ತೆಗಿಬೇಡಪ್ಪ. ಅವ್ರು ಬೀದಿಗೆ ಬಿದ್ದರೆ ನಾವು ನೆಮ್ಮದಿಯಾಗಿರೋಕ್ಕಾಗ್ತೈತೇನಪ್ಪ? ಇಲ್ಲ ಅತ್ತೆ, ನಾನು ಮಾತ್ರ ಇವ್ರನ್ನ ಕೆಲಸದಿಂದ ತೆಗಿಯೋದಂತೂ ಗ್ಯಾರಂಟಿ. ಇವ್ರ ಅವಶ್ಯಕತೆ ನನಗಿಲ್ಲ ಅತ್ತೆ. ಅಮ್ಮ, ಇವಾಗ ಮನೋಜ್ ಸರ್ ಏನಾದರೂ ಕೆಲಸದಿಂದ ತೆಗೆದ್ರೆ ನಾನು ಅಮೂಲ್ಯ ಪ್ರಾಣದಲ್ಲಿ ಇರೋದೇ ಇಲ್ಲಮ್ಮ. ಎಲ್ಲಾದರೂ ದೂರ ಹೋಗಿ ಸತ್ತೋಗ್ತಿರಮ್ಮ. ಫಸ್ಟಾಗಿ ಕೆಲಸ ಮಾಡಪ್ಪ, ಫಸ್ಟಾಗಿ ಕೆಲಸ ಮಾಡು. ನಿಮ್ಮಂಥವ್ರು ಇರೋದ್ರಿಂದನೇ ಭೂಮಿಗೆ ಭಾರ. ಫಸ್ಟಾಗಿ ಕೆಲಸ ಮಾಡಿಬಿಡು.